ಹೀಗೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅಂತಿಮ ದರ್ಶನ ಪಡೆಯೋದಕ್ಕೆ ಲಕ್ಷಾಂತರ ಅಭಿಮಾನಿಗಳು ಆಗಮಿಸಿದ್ದರು. ಅವರಿಂದ ಪಾಠ ಕಲಿತಿದ್ದಂಥ ಶಿಷ್ಯರು, ಅವರನ್ನು ನೋಡಿ ಬೆಳೆದಂಥ ಗಾಯಕರು ಜಾನಕಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಭಾವುಕರಾದರು. ನಿಷ್ಕಲ್ಮಶ ಮನಸ್ಸು, ಬಿಳಿ ಸೀರೆ, ಹಣೆಯಲ್ಲಿ ವಿಭೂತಿ, 60 ವರ್ಷ ಸಂಗೀತ ಸಾಮ್ರಾಜ್ಯವನ್ನಾಳಿದ ಸ್ವರ ಸಾಮ್ರಾಜ್ಞಿ ತನ್ನ ಕೋಟ್ಯಾಂತರ ಅಭಿಮಾನಿಗಳಿಗೆ ಸಾವಿರ ಸಾವಿರ ಗೀತೆಗಳನ್ನು ಉಣಬಡಿಸಿದ ನಾದ ದೇವತೆ. ಕೋಟಿ ಕೋಟಿ ಹೃದಯಗಳನ್ನ ತನ್ನ ಕಂಠಸಿರಿಯಿಂದಲೇ ಗೆದ್ದ ಹೃದಯ ಸ್ಪರ್ಶಿ ಇವತ್ತು ತಮ್ಮ ಜೀವನ ಮುಗಿಸಿ ಹೊರಟಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನ ಪಡೆದ ಲಕ್ಷಾಂತರ ಅಭಿಮಾನಿಗಳು, ಸಿನಿಮಾ ತಾರೆಯರು ಜಾನಕಮ್ಮನ ಗುಣಗಾನ ಮಾಡಿದ್ರು. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಕುಣಿದಿಹ ಮಾತು ನೂರಿದೆ. ಹಸುವಿಗೂ ಕರುವಿಗೂ ಮೂಕನಂಟಿದೆ, ಅಮ್ಮನಿಗೂ ಕಂದನಿಗೂ ಲಾಲಿನಂಟಿದೆ. நான் போல பின்னும் நீ வாழ வேண்டும் எந்தே மூச்சே உனக்குள்ள உண்டு. ಜಾನಕಮ್ಮನ ಜೊತೆ ಹಾಡಿದ, ಜಾನಕಮ್ಮರನ್ನ ಗುರುವಾಗಿ ಕಂಡ ಗಾಯಕರು ಅಂತಿಮ ದರ್ಶನ ಪಡೆದ್ರು. ಹಾಡು ಹಾಡುವ ಮೂಲಕ ಅವರನ್ನ ಸ್ಮರಿಸಿದ್ರು. ಒಬ್ಬ ವ್ಯಕ್ತಿ 100 ವರ್ಷ ಬದುಕಿದ್ರೆ 36,000 ದಿನ ಬದುಕಬೇಕು. 48,000 ಹಾಡನ್ನು ಹೆಂಗೆ ಹಾಡಕ್ಕೆ ಸಾಧ್ಯ? ಹಾಡಿದ್ದಾರೆ ಅಂದರೆ ಅದೆಲ್ಲ ಒಂದು ಚಮತ್ಕಾರ. ಒಂದು ಪ್ರೈಮ್ 30-40 ವರ್ಷ ಕೆಲಸ ಮಾಡಿದ್ರು ಅನ್ಕೊಳ್ಳಿ, ಆ ಅವಧಿಯಲ್ಲಿ ಅಷ್ಟು ಹಾಡುಗಳನ್ನ ಹಾಡಿದ್ದಾರೆ. ಒಂದೊಂದು ಹಾಡು ಕೂಡ ಇಟ್ ವಾಸ್ ಕ್ರಿಯೇಟಿಂಗ್ ಅ ಸ್ಟೋರಿ. ಅಂದರೆ ಹೇಗೆ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ಒಂದು ಹಾಡು ಹಾಡಿದಾಗ ಈ ಪರ್ಟಿಕ್ಯುಲರ್ ಹೀರೋ, ಈ ಪರ್ಟಿಕ್ಯುಲರ್ ಇಮೋಷನ್ ಅಂತ ಫಿಕ್ಸ್ ಆಗ್ತಾ ಇತ್ತು, ಆ ಮಟ್ಟದ ಒಂದು ಪರ್ಫಾರ್ಮೆನ್ಸು, ಆ ಮಟ್ಟದ ಒಂದು ಗಾಯನ. ನಂಬಿದೆ ನಿನ್ನ ನಾದ ದೇವತೆಯೇ, ಅಭಿಮಾನ ತಳೆದ ತಾಯೇ ಭಾರತೀಯೇ ನಂಬಿದೆ. 48,000 ಹಾಡುಗಳನ್ನು ಹಾಡಿ ಒಂದು ಮುಗ್ಧ ಪುಟ್ಟದಾಗಿ ಏನೂ ಸಾಧನೆ ಮಾಡಿಲ್ಲ, ನನ್ನ ಕೆಲಸನೇ ಇದು ಅನ್ಕೊಂಡು ಅಷ್ಟು ಸರಳವಾಗಿ ಬದುಕ್ತಿ, ಇದೇ ಸಾಕು ಸರ್ ನಮಗೆ ಜೀವ. ಇನ್ನು ಸಂಗೀತ ನಿರ್ದೇಶಕ ಹಂಸಲೇಖ, ಚಿತ್ರ ಸಾಹಿತಿ ಕೆ ಕಲ್ಯಾಣ್ ಸೇರಿದಂತೆ ಅನೇಕ ದಿಗ್ಗಜರು ಅವರೊಂದಿಗೆ ಕಳೆದ ಸಮಯ ನೆನೆದು ಭಾವುಕರಾದ್ರು. ನಿರ್ಗಮನವೇ ಅವರಿಗೆ ಪ್ರಾಣವನ್ನ ಕಡಿಮೆ ಮಾಡ್ತಾ. ಆ್ಯಕ್ಚುಲಿ ಆಕೆ ಇನ್ನೂ 2-3 ವರ್ಷ ಬದುಕಿರುವಂಥ ಚಾನ್ಸಸ್ ಇತ್ತು, ಆದರೆ ಮಗನ ಕಳ್ಕೊಂಡ ದುಃಖದಿಂದ ಆಕೆ ನಮ್ಮನ್ನು ಅಗಲಿದ್ದಾರೆ. ಆದರೂ ಆ ತಾಯಿದು ಪೂರ್ಣ ಜೀವನ, ಸಂಪೂರ್ಣ ಗಾಯನ ನಮ್ಮ ಕರುನಾಡಿಗೆ ಆಕೆ ಒಂದು ಕೋಡು. ನಮ್ಮ ಜೀವನಕ್ಕೆ ಒಂದು ತಾಯಿಯಾಗಿ ಬಂದವರು, ನನ್ನ ಜೀವನಕ್ಕೆ ಇನ್ನೊಬ್ಬ ತಾಯಿಯಾಗಿ ಬಂದವರು ಜಾನಕಿ ಅಮ್ಮ. ಬಹಳ ಸರ್ತಿ ಜಾನಕಿ ಅಮ್ಮ ನನ್ನ ಜೊತೆ ಒಂದು ಆತ್ಮೀಯತೆಯಿಂದ ಇರೋದು ನೋಡಿ ಎಷ್ಟೋ ನಮ್ಮ ಪತ್ರಿಕೆಗಳಲ್ಲಿ ಬರೆದಿದ್ರು, ಕಲ್ಯಾಣ ಅಂದರೆ ಜಾನಕಿ ಅವ್ರ ಮಗ ಅಂತ ಇದೆಲ್ಲ ಬರೆದಿದ್ರು. ಅಂದರೆ ಆ ಮಟ್ಟಕ್ಕೆ ಅವರು ಆ ಪ್ರೀತಿಯನ್ನು ಕೊಟ್ಟಿದ್ದಾರೆ, ಮಮತೆಯನ್ನು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಮಮತೆ ಸಮತೆ ಎರಡರಲ್ಲೂ ಒಂದೇ ಥರ ಇದ್ದವರು ಜಾನಕಿ ಅಮ್ಮ. ಕನ್ನಡ ಚಿತ್ರರಂಗದ ಹಿರಿಯ ದಿಗ್ಗಜರು ಜಾನಕಮ್ಮರಿಗೆ ಅಂತಿಮ ನಮನ ಸಲ್ಲಿಸಿದ್ರು. ಜಾನಕಮ್ಮ ಜೊತೆಗಿನ ನೆನಪಿನ ಬುತ್ತಿ ತೆರೆದಿಟ್ರು. ಅವರು ಬಂದಾಗ ಅಥವಾ ನಾನು ಚೆನ್ನೈಗೆ ಹೋದಾಗ ನೋಡಿದಾಗ ನೆನ್ನೆ ನಾ ಮಾತಾಡ್ನಲ್ಲಪ್ಪ ಚೆನ್ನಾಗಿತ್ತು ಅಂತ ಬಂದಾಗ ಗೊತ್ತಾಯ್ತು ನನಗೂ ಇದು ಅದು, ಯಾಕೆ ಎದುರಿಗೆ ಮಾತಾಡಿದೀವಿ ಅನ್ನೋ ಇತ್ತು. ಎಲ್ಲವನ್ನೂ ಗಳಿಸಿದ್ರು ಕೂಡ ಯಾವುದೂ ನನ್ನದಲ್ಲ ಅಂತ ಬದುಕೋ ಒಂದು ಸ್ಥಿತಿ ಇದೆಯಲ್ಲ, ಮನಸ್ಸಿನ ಸ್ಥಿತಿ ಇದೆಯಲ್ಲ, ಅಷ್ಟು ಸುಲಭವಾಗಿ ಸಿದ್ಧಿ ಆಗೋ ಅಂಥದ್ದಲ್ಲ. ಅವ್ರಿಗೆ ಅವೆಲ್ಲ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಇವ್ರಿಗೆಲ್ಲ ಒಂಥರ ದೈವಿಕ ಮಕ್ಕಳು, ದೈವಿಕ ಪುರುಷರು, ದೈವಿಕ ತಾಯಿ ಇವರೆಲ್ಲನೂ ಕೂಡ. ಸೊ ಮೊನ್ನೆ ತಾನೇ ಹೋಗ್ಬಿಟ್ಟು ತುಂಬಾ ಸುಸ್ತಾಗಿ ಮಲಗಿದ್ರು. ಹೋಗಿ ಅಮ್ಮ ಏನಾದ್ರು ತಗೊಳ್ಳಿ, ಸುಮ್ಮನೆ ಸುಸ್ತಾಗಿಬಿಟ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಮಾತಾಡಿಕೊಂಡು ಬಂದೆ ನಾನು. ಕನ್ನಡ ಇಂಡಸ್ಟ್ರಿ ಇಲ್ಲ, ಇಂಡಿಯನ್ ಇಂಡಸ್ಟ್ರಿಗೆ ಭಾಳ ಒಳ್ಳೊಳ್ಳೆ ಹಾಡುಗಳು ಹಾಡ್ದವರು. ನಮ್ಮ ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ ನಾವು. ಸೊ ಅವರು ಹೋಗಿರೋದೊಂದು ಮನಸ್ಸಲ್ಲೊಂದು ನೋವಿದೆ.
ಕೇವಲ ಕನ್ನಡ ಚಿತ್ರರಂಗವಷ್ಟೇ ಅಲ್ಲ, ಮಲಯಾಳಂ, ತೆಲುಗು, ತಮಿಳು ಸೇರಿ 20 ಭಾಷೆಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ರು. ತಮಿಳುನಾಡು ಸಿಎಂ ವಿಜಯ್, ನಟಿ ತ್ರಿಷಾ, ಖ್ಯಾತ ಹಿನ್ನೆಲೆ ಗಾಯಕ ಇಳಯರಾಜ ಸೇರಿ ಅನೇಕ ತಾರೆಯರು ಸ್ಮರಿಸಿದ್ದಾರೆ. ಆಕಾಶದಾಗೆ ಯಾರು ಗ್ರೇಟ್ ಪರ್ಸನಾಲಿಟಿ. ಇಟ್ಸ್ ಎ ಗ್ರೇಟ್ ಬ್ಲೆಸ್ಸಿಂಗ್ ಟು ವರ್ಕ್ ವಿತ್ தட் சரஸ்வதி. பெருமதிப்பிற்குரிய பாடகி ஜானகி அம்மா அவர்கள் காலமான செய்தி கேட்டு மிகவும் துக்கமடைந்தேன். மிகவும் அதிர்ச்சிகரமான செய்தியாக எனக்கு இருந்தது. வாழ்வில், தன்னுடைய சொந்த வாழ்வில் எத்தனையோ துக்கங்களை, தாங்க முடியாத துக்கங்களை அவர்கள் வாழ்ந்தார்கள் என்பது. ಎಸ್ ಜಾನಕಿ ನಿಧನಕ್ಕೆ ರಾಜಕೀಯ ನಾಯಕರು ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಜಾನಕಿ ಅವರ ಸಾಧನೆ ಕೊಂಡಾಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ಬಸವರಾಜ ಬೊಮ್ಮಾಯಿ, ಸಿಎಂ ಡಿಕೆ ಶಿವಕುಮಾರ್, ರಾಜ್ಯ ಸರ್ಕಾರದ ಸಚಿವರು ಜಾನಕಿಯರ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. ನಮ್ಮ ಭಾಷೆ ಮೇಲೆ, ನಮ್ಮ ನೆಲದ ಮೇಲೆ, ಮೈಸೂರು ಮೇಲೆ ಅವರು ಕೊನೆಯ ಉಸಿರಿನಲ್ಲಿ ಇಟ್ಟ ಪ್ರೀತಿ ಇದೆಯಲ್ಲ, ನಮಗೆಲ್ಲರೂ ಕೂಡ ಅತಿ ಹೆಚ್ಚು ಗೌರವನ ತಂದಿದೆ. ಮುಂದಿನ ದಿನದಲ್ಲಿ ಆ ಚಿತ್ರರಂಗದವ್ರ ಹತ್ರ ಚರ್ಚೆ ಮಾಡ್ತೇನೆ. ಏನು ಅವ್ರಿಗೆ ಇನ್ಯಾವ ರೀತಿ ಅವರ ಹೆಸರು ಅಜಾಮರವಾಗಿ ನಿಂತ್ಕೊಳ್ಳಿಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯನೋ ಅದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೇನೆ. ಮೈಸೂರಿನಲ್ಲೇ ವೃತ್ತಿ ಜೀವನ ಆರಂಭಿಸಿ, ಮೈಸೂರಿನಲ್ಲೇ ವೃತ್ತಿ ಜೀವನ ಕೊನೆಗೊಳಿಸಿ, ಮೈಸೂರಿನಲ್ಲೇ ಕೊನೆಯುಸಿರೆಳೆದ ಜಾನಕಮ್ಮ ಇವತ್ತು ಮೈಸೂರಿನಲ್ಲೇ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.